ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಜೈನಿ ಅಕಾಡೆಮಿ. ಮನೆ ಪಾಠದ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ KR ಚಂದ್ರಶೇಖರ್ ಗೌಡರ್. ಈ ಒಂದು ಟೀಚಿಂಗ್ನಲ್ಲಿ 32+2 ವರ್ಷ, 34 ವರ್ಷಗಳ ಒಂದು ಅನುಭವವನ್ನು ಹೊಂದಿರ್ತೇನೆ. ಈ ಒಂದು ಮನೆ ಪಾಠಕ್ಕೆ ನಿಮ್ಮ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಡಿಪ್ಲೊಮಾ ಕಾಲೇಜುಗಳು, ಗೌರ್ಮೆಂಟ್ ಇರ್ಬೋದು, ಏಡೆಡ್ ಕಾಲೇಜುಗಳು ಇರ್ಬೋದು, ಪ್ರೈವೇಟ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಮನೆ ಪಾಠದ ಒಂದು ಉಪಯೋಗವನ್ನು ತಾವು ಫ್ರೀ ಆಗಿ ಪಡಿಬೋದು. ಇಲ್ಲಿ ನಾವು ಕೊಡ್ತಕ್ಕಂಥ ಈ ಒಂದು ಮನೆ ಪಾಠದ ಡಿಸ್ಕ್ರಿಪ್ಟಿವ್ ಟೈಪ್, ಏನು ನೀವು ಥಿಯರಿನಲ್ಲಿ ಕ್ವಶನ್ಸ್ ಆನ್ಸರನ್ನು ಬಿಡಿಸ್ತಾರಲ್ಲ, ಆ ಒಂದು ಡಿಸ್ಕ್ರಿಪ್ಟಿವ್ ಟೈಪಿನ ಮನೆ ಪಾಠವನ್ನು ನಾವು ಈ ಮನೆ ಪಾಠದಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೀವಿ. ದಿಸ್ ಈಸ್ ಫಾರ್ ಆಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪ್ರೋಗ್ರಾಮ್ಸ್. ಯಾವುದೇ ಬ್ರಾಂಚ್ ಆಗಿರಲಿ ಅವರಿಗೆ ಕಾಮನ್ ಸಬ್ಜೆಕ್ಟ್ ಇರೋದ್ರಿಂದ ನಾವು ಈ ಮನೆ ಪಾಠವನ್ನು ಇಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ದಿಸ್ ಈಸ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಹಾಗೂ ಸಾಯಿ ಜೈನಿ ಅಕಾಡೆಮಿ ಸಹಯೋಗದೊಂದಿಗೆ ನಾವು ಈ ಒಂದು ಫ್ರೀ ಕೋಚಿಂಗ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀವಿ. ನೋಡಿ, ಸ್ಪರ್ಧಾ ಕರ್ನಾಟಕ ಹಾಗೂ ಸಾಯಿ ಜೈನಿ ಅಕಾಡೆಮಿ, ದಿಸ್ ಇಸ್ ವಿನಾಯಕ ಕಾಂಪ್ಲೆಕ್ಸ್, BH ರೋಡ್, ಶಿವಮೊಗ್ಗ. ಇಲ್ಲೇ ನಾವು ಕ್ವಾಲಿಟಿ ಎಜುಕೇಷನ್ ಟು ಆಲ್, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು. ಯಾಕೆ ಮ್ಯಾಥಮೆಟಿಕ್ಸನ್ನು ನಾವು ಸಬ್ಜೆಕ್ಟ್ ಫೇಲ್ ಆಗಿದೆ, ಮಾರ್ಕ್ಸನ್ನು ಕಡಿಮೆ ತಗೊಳ್ತಾ ಇದ್ದೇವೆ ಅಂತಕ್ಕಂಥ ಮನೋಭಾವನೆ ಬರಬಾರ್ದು. ದಿಸ್ ಈಸ್ ಎನ್ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಅದಕ್ಕೆ ನಾವು ನಿಮಗೆ ಮೋಟಿವೇಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ ಹಾಗೂ ನಿಮ್ಮ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡ್ಕೊಂಡು ಮುಂದಿನ ತರಗತಿ ಹೋಗಲಿ. ಹಾಗೆ ನಾವು ಟ್ರೂ ಟು ಎಜುಕೇಷನ್, ನಿಮ್ಮ ವಿದ್ಯಾಭ್ಯಾಸವನ್ನು ನಾವು ಇಲ್ಲೇ ಅತ್ಯುನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ನೋಡಿ, ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಟು ಕಾಮನ್ ಆಲ್ ಪ್ರೋಗ್ರಾಮ್ಸ್ ಅಥವಾ ಆಲ್ ಬ್ರಾಂಚಸ್ ಅಂತ ಹೇಳ್ತಾ ಇದ್ದೇವೆ. ಹಾಗಾದರೆ ಈ ಮನೆ ಪಾಠ ನಿಮಗೆ ಯಾವಾಗಿಂದ ಪ್ರಾರಂಭ ಆಗುತ್ತೆ? ಈ ಮನೆ ಪಾಠ 1 ಮೇ 5 ಅಂದರೆ ಮೇ 2024 ಎಲ್ಲಿವರೆಗೂ ನಿಮ್ಮ ಎಕ್ಸಾಮ್ ಟಿಲ್ ಯುವರ್ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ ಬರೋ ಹಿಂದಿನ ದಿವಸದವರೆಗೂ ಈ ಮನೆ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ತರಗತಿಗಳನ್ನು, ಫ್ರೀ ತರಗತಿಗಳು, ಫ್ರೀ ಕೋಚಿಂಗ್ ಕ್ಲಾಸಸ್, ಇವುಗಳನ್ನು ನೀವು ಈಸಿಯಾಗಿ ಇವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ನೋಡ್ಕೋಬೋದು. ಹಾಗಾದರೆ ನೋಡಿ, ಇದಕ್ಕೇನು ಮಾಡಬೇಕು? ಫಿಲ್ ದಿ ಗೂಗಲ್ ಫಾರ್ ರಿಜಿಸ್ಟ್ರೇಷನ್. ನೀವು ಆ ಫಾರಮ್ ಅಂತ ಒಂದೇನು ಗೂಗಲ್ ಫಾರಮ್ ಬರುತ್ತೆ, ಅಲ್ಲಿ ನೀವು ಇದನ್ನು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಯಾವುದು ಏನು ಫೀಸ್ ಇರೋದಿಲ್ಲ, ಫ್ರೀನೇ ಇರ್ತೈತಿ. ಒಂದು ಕ್ವಶನ್, ನಾವೆಲ್ಲ ಮ್ಯಾಥಮೆಟಿಕ್ಸಲ್ಲಿ ತುಂಬ ಜನ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದಿರಲಿ ಅಥವಾ ಸಬ್ಜೆಕ್ಟನ್ನು ಫೇಲ್ ಆಗೋದಿರಲಿ, ತುಂಬ ಆ ಚಾನ್ಸಸ್ ಇದೆ. ನಾವು ಹೇಳೋದಂದರೆ ಇಲ್ಲೇ ವೈ ನಾಟ್ 100 ಔಟ್ ಆಫ್ 100? ಯಾಕೆ ನಾವು 100ಕ್ಕೆ 100 ಮಾರ್ಕ್ಸನ್ನು ತೊಗೊಳ್ಬಾರ್ದು? ಇಟ್ ಈಸ್ ಪಾಸಿಬಲ್ ಅಂತ ಅಲ್ಲ, ಮಾಡೋಕ್ಕಾಗೋದೇ ಇಲ್ಲ, 100 ತೊಗೊಳಕ್ಕೆ ಆಗೋದೇ ಇಲ್ಲ ಅಂತ ಅಲ್ಲ. ಇಟ್ ಈಸ್ ಎ ಈಸಿಯೆಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಇನ್ ಡಿಪ್ಲೊಮಾ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಯು ಕ್ಯಾನ್ ಈಸಿಲಿ ಗೆಟ್ 100 ಔಟ್ ಆಫ್ 100. ನೀವು ಪಡಿಬೋದು. ಸ್ವಲ್ಪ ಅದರ ಬಗ್ಗೆ ಮಾಹಿತಿ ತಿಳ್ಕೊಬೇಕಾಗುತ್ತೆ. ಆ ಟಾಪಿಕ್ಸ್ಗಳನ್ನು ಸ್ವಲ್ಪ ಸ್ಟಡಿ ಮಾಡಿ ವರ್ಕೌಟ್ ಮಾಡಿದ್ರೆ ನಾವು ಈಸಿಯಾಗಿ 100 ಔಟ್ ಆಫ್ 100 ತೆಗಿಬೋದು. ನೀವು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೋಡಿ, ಮ್ಯಾಥ್ಸ್ ಈಸ್ ಯು ಕ್ಯಾನ್ ಗೆಟ್ 100 ಔಟ್ ಆಫ್ 100 ಮಾರ್ಕ್ಸ್. ತುಂಬ ಜನ ಥಿಯರಿನಲ್ಲಿ ಸಹಿತ ನೀವು ನೋಡಿರ್ಬೋದು, ನಮ್ಮ ಟೀಚಿಂಗ್ ಸಬ್ಜೆಕ್ಟ್ನಲ್ಲೂ ಸಹಿತ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ತುಂಬ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು 100ಕ್ಕೆ 100 ಮಾರ್ಕ್ಸನ್ನು ತೊಗೊಂಡಿರೋದಿದೆ, ರೆಕಾರ್ಡ್ ಸಹಿತ ಇದೆ ನಮ್ಮ ಹತ್ರ. ದೇರ್ ಫೋರ್ ಹಿಯರ್ ಯು ಕ್ಯಾನ್ ಆಲ್ಸೋ ಟ್ರೈ, ಯು ಕ್ಯಾನ್ ಆಲ್ಸೋ ಗೆಟ್ 100 ಔಟ್ ಆಫ್ 100 ಇನ್ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇಟ್ ಈಸ್ ಪಾಸಿಬಲ್. ಬನ್ನಿ, ನಮ್ಮ ಮನೆ ಪಾಠಕ್ಕೆ ಬನ್ನಿ, ಓಪನ್ ಮಾಡ್ಕೊಳ್ಳಿ. ಎಲ್ಲ ಡಿಸ್ಕ್ರಿಪ್ಟಿವ್ ವಿಸ್ತಾರವಾಗಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸಿದ್ದೇವೆ. ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ. ಅವುಗಳನ್ನೇ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೀವು 100ಕ್ಕೆ 100 ನೀವು ಮಾರ್ಕ್ಸನ್ನು ತಗೋಬೋದು. ಹಾಗಾದರೆ ಏನು ಮಾಡಬೇಕು? ಸ್ಟೆಪ್ 1, ಮನೆ ಪಾಠದ ನೀವು
ಈ ಒಂದು ತರಗತಿಗಳನ್ನು ಹೋಗ್ಬೇಕಂದ್ರೆ ಫಸ್ಟು ಈ ಮನೆ ಪಾಠ ಅಂತ ಏನಿದೆಯಲ್ಲ ಇಲ್ಲೇ ಕ್ಲಿಕ್ ಹಿಯರ್ ಟು ಓಪನ್ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು. ಇಲ್ಲಿ ಮ್ಯಾಥಮೆಟಿಕ್ಸ್ ಮಾತ್ರ ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ಈ ಫೀಸ್ ಏನೇನು ನೀವೇನು ಬೈ ಮಾಡಬೇಕಾಗಿಲ್ಲ, ಪರ್ಚೇಸ್ ಮಾಡಬೇಕಾಗಿಲ್ಲ, ಫ್ರೀ ಆಗಿದೆ. ಇಲ್ಲೇ ಫ್ರೀ ಆಗಿಲ್ಲೇ ನೀವೇನು ಮಾಡ್ಬೋದು, ಕ್ಲಿಕ್ ಮಾಡಿ. ಆವಾಗ ಈ ಒಂದು ಮನೆ ಪಾಠದ ಆ್ಯಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಎರಡನೇದು ಸ್ಟೆಪ್ 2. ಹಿಯರ್ ನೋಡಿ, ಮನೆ ಪಾಠದ ಡಿಪ್ಲೊಮಾ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇಲ್ಲಿ ನಿಮ್ಮ ಕಂಟೆಂಟ್ ಬರುತ್ತೆ. ಯಾವ ಸಬ್ಜೆಕ್ಟ್ ಇದು, ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಆ ಕಂಟೆಂಟ್ ಬರುತ್ತೆ. ಕಂಟೆಂಟ್ ಚಾಪ್ಟ್ರಲ್ಲಿ ನೀವು ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನೀವು ತಗೊಳ್ಬೇಕಾಗುತ್ತೆ. ಸ್ಟೆಪ್ 3 ಬಂದ್ಬಿಟ್ಟು ಇಲ್ಲಿ ಹಿಯರ್ ಮನೆ ಪಾಠದ ವಿಡಿಯೋಸ್ಗಳು ಇರ್ತದೆ. ಕ್ಲಿಕ್ ಹಿಯರ್ ಟು ಓಪನ್ ದಿ ವಿಡಿಯೋಸ್. ಇಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ದಟ್ ಯಾವುದೇ ಒಂದು ನಾವು ವಿಡಿಯೋಗಳನ್ನು ನೋಡಬೇಕಂದ್ರೆ ಈ ಒಂದು ಮನೆ ಪಾಠದ ಕಂಪ್ಲೀಟ್ ವಿಡಿಯೋಗಳು ನಮಗೆ ಸಿಗ್ತವೆ. ಪ್ರತಿ ಚಾಪ್ಟರ್ದು ಸಹಿತ ವಿಡಿಯೋಗಳಿದ್ದಾವೆ. ಪ್ರತಿ ಪ್ರಾಬ್ಲಮಿನ ಸೊಲ್ಯೂಷನ್ಸ್ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಯಾವುದಾದ್ರು ಇರುತ್ತೆ. ಇಲ್ಲ ಇದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ಅವು ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಪಾರ್ಟ್ 1 ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಇರುತ್ತೆ. ಪ್ರತಿಯೊಂದನ್ನು ನಮಗೆ ಇಲ್ಲಿ ನಮ್ಮ ಡೀಟೇಲ್ ಆಗಿ ಎಲ್ಲ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅವುಗಳನ್ನು ನೋಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಮತ್ತೊಂದು ಸರಿ ಅದನ್ನು ನೀವು ಬಿಡಿಸಿ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಫುಲ್ ಮಾರ್ಕ್ಸನ್ನು ತೊಗೊಳ್ಬೋದು. ಸ್ಟೆಪ್ 4 ಬಂದ್ಬಿಟ್ಟು ಹಾಗಾದರೆ ಇಲ್ಲೇ ಕ್ಲಿಕ್ ಹಿಯರ್ ಟು ವಾಚ್ ದಿ ವಿಡಿಯೋಸ್. ಇಲ್ಲ ಏನು ವಿಡಿಯೋಸ್ಗಳು ಬಂದಿದ್ದಾವೆ, ಯಾವ ವಿಡಿಯೋಸು ನಾನು ಆವಾಗಲೇ ಹೇಳಿದ್ನಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ಅಥವಾ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸನ್ನು ಬರ್ತಕ್ಕಂಥ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಇರ್ಬೋದು. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಆ್ಯಂಡ್ ಅದರ ಡೀಟೇಲ್ ಸೊಲ್ಯೂಷನ್ಸ್ ವಿಡಿಯೋಸ್ ಬರ್ಬೋದು. ಕನ್ವರ್ಟ್ ಇಂಟು ಮ್ಯಾಟ್ರಿಕ್ಸ್ ಫಾರಮ್ಸ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್. ಹೀಗೆ ಪ್ರತಿ ಚಾಪ್ಟರ್ಲ್ಲೂ ಸಹಿತ ನಿಮಗೆ ಅವುಗಳ ಡೀಟೇಲ್ಸ್ ವಿಡಿಯೋ ಮನೆ ಪಾಠದಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೇವೆ. ಅದು ಫ್ರೀಯಾಗಿ. ಯಾವಾಗಿಂದ? ಮೇ 1ನೇ ತಾರೀಕಿಂದ ನಿಮ್ಮ ಪರೀಕ್ಷೆ ಮುಗಿಯೋವರೆಗೂ ಥ್ರೂಔಟ್ ದಿ ಕರ್ನಾಟಕ ಎಲ್ಲ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳು, ಸರ್ಕಾರಿ ಮತ್ತು ಏಡೆಡ್ ಕಾಲೇಜ್ ಹಾಗೂ ಪ್ರೈವೇಟ್ ಕಾಲೇಜಿನ ಎಲ್ಲ ಡಿಪ್ಲೊಮಾ ತರಗತಿಯ ವಿದ್ಯಾರ್ಥಿಗಳು ಇದನ್ನು ಫ್ರೀಯಾಗಿ ನೀವು ನೋಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅದರ ಸದುಪಯೋಗನ ಪಡ್ಕೊಂಡ್ರೆ ಉತ್ತಮ ಮಾರ್ಕ್ಸ್ ತೊಗೋಬೋದು. ಜೊತೆಗೆ ಇಂಪಾರ್ಟೆಂಟು 100ಕ್ಕೆ 100 ಮಾರ್ಕ್ಸನ್ನು ನೀವು ತಗೊಳ್ಳೇಬೋದು. ಅದನ್ನು ನೀವು ಚಾಲೆಂಜ್ ಮಾಡ್ಕೊಳ್ಳಿ. ಯಾಕೆ ನನಗೆ ಔಟ್ ಆಫ್ 100 ತೆಗಿಲಿಕ್ಕೆ ಆಗೋದಿಲ್ಲ, ನಾನು ತೆಗಿತೇನೆ ಅಂತ ಹೇಳಿ ಈ ಒಂದು ಮನೆ ಪಾಠದ ಆ್ಯಪನ್ನು ಡೌನ್ಲೋಡ್ ಮಾಡಿ ಸ್ಟಡಿ ಮಾಡಿ. ಡೆಫಿನೆಟ್ಟಾಗಿ ನಿಮಗೆ ಎಲ್ಲ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ ಸಿಗುತ್ತೆ. ಇದರ ಸದುಪಯೋಗ ಪಡ್ಕೋಬೇಕು. ಇದು ಮಕ್ಕಳಿಗೋಸ್ಕರ ಫ್ರೀಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇರೋದು. ಅದರ ಉಪಯೋಗ ಪಡೆದುಕೊಂಡು ಒಳ್ಳೆಯ ಒಂದು ಮುಂದಿನ ಎಜುಕೇಷನ್ಗೆ ಹೋಗ್ರಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೀವು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಒನ್ಸ್ ಆಫ್ ಆಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Thank you. For more updates, do subscribe to our channel Sai Jayani Academy. Don't forget to like, share, and comment. Also visit our app for premium content.